ಅತಿ ಹೆಚ್ಚು ಚರ್ಚೆ ಆಗಿದ್ದೇನೆ ಇವತ್ತು ಕ್ಯಾಬಿನೆಟ್ ರೀಶಫಲ್ ಹೇಳಿದ್ದು. ಸ್ವಾಮಿ, ಹೈಕಮಾಂಡ್ಗೆ ಅದನ್ನು ಮಾಡೋ ಮನಸ್ಸಿಲ್ಲ. ಹೈಕಮಾಂಡ್ಗೆ ಮನಸ್ಸಿದೆಯೋ ಇಲ್ವೋ ಅದು ಸೆಕೆಂಡ್ರಿ ಬಿಡಿ. ಡಿ ಕೆ ಶಿವಕುಮಾರ್ಗೆ ಮನಸ್ಸಿಲ್ಲ ಅದನ್ನು ಮಾಡೋದು. ಅಕ್ಟೋಬರ್ ನವಂಬರ್ಗೆ ನಾನು ಸಿ ಎಮ್ ಆಗ್ತೀನಿ, ಆಮೇಲೆ ನಾನು ನೋಡ್ಕೋತೀನಿ ಬಿಡಿ ಕ್ಯಾಬಿನೆಟ್ಟು, ಈಗ ಯಾಕೆ? ಇದು ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವ ಮಾತು. ಸಿದ್ದರಾಮಯ್ಯನವ್ರು ಅರ್ಜೆಂಟಾಗಿ ಕ್ಯಾಬಿನೆಟ್ ರೀಶಫಲ್ ಮಾಡಿಸ್ಬಿಡೋಣ ಅಂತಾರೆ. ಸಿದ್ದರಾಮಯ್ಯನವರು ಯಾರಿಗೆ ಬೇಕೋ ಅವರನ್ನು ಒಳಗೆ ತಗೊಂಡು, ಯಾರು ಬೇಡೋ ಅವ್ರನ್ನ ಹೊರಗಾಕಿ ಇನ್ನೊಮ್ಮೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ಟು ಅಂತಾದರೆ ಅಕ್ಟೋಬರ್ ನವಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆನೇ ಮುಗಿಸ್ಬಿಡ್ಬೋದು ಅಂತ ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ. ಅವರ ಬೆಂಬಲಿಗರು ದಿಲ್ಲಿಗೆ ಎಡ್ತಾಕ್ತಾರೆ, ಇವರು ಎಡ್ತಾಕ್ತಾರೆ. ಈ ಕೆಲಸನೇ ಆಗ್ತಿಲ್ಲ, ಅದು ಒಪ್ಕೋತಿಲ್ಲ ಹೈಕಮಾಂಡ್ ಒಪ್ಕೋತಿಲ್ಲ. ಅದರ ಅರ್ಥ ಏನು? ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರಲ್ಲಿ, ಅದು ಹೆಂಗೆ ಮಾಡಿಬಿಡ್ತೀರಿ ನಾನು ನೋಡ್ತೀನಿ ಅಂತ. KPCC ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರ ಕಡೆಯವರು ಓಡಾಡ್ತಿದ್ದಾರೆ, ಹೈಕಮಾಂಡ್ ಒಪ್ತಿಲ್ಲ. ಕ್ಯಾಬಿನೆಟ್ ರೀಶಫಲ್ಲು ಸಿದ್ದರಾಮಯ್ಯನವ್ರ ಕಡೆಯವರು ಮಾಡಬೇಕು ಅಂತ ಓಡಾಡ್ತಿದ್ದಾರೆ, ಕ್ಯಾಬಿನೆಟ್ ಒಪ್ತಿಲ್ಲ. ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟ ವರದಿಯನ್ನು ಯಥಾವತ್ತಾಗಿ ಸ್ವೀಕರಿಸುವಂತೆ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರ ಕಡೆಯವರು ಓಡಾಡಿದ್ರು, ಆಗಲಿಲ್ಲ. ಇದಕ್ಕಿಂತ ಮುಂಚೆ ದಲಿತ ಶಾಸಕರು ಸಚಿವರದೊಂದು ಡಿನ್ನರ್ ಮೀಟಿಂಗ್ ಮಾಡಬೇಕು ಅಂದರು, ಆಗಲಿಲ್ಲ. ಹಾಸನದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಒಂದು ಸಮಾವೇಶ ಮಾಡಬೇಕು ಅಂದರು, ಆಗಲಿಲ್ಲ. ಒನ್ ಥಿಂಗ್ ಲೀಡಿಂಗ್ ಟು ಅದರ್, ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗ್ತಾ ಹೋಗ್ತಾ ಇದೆ ಇದು. ಆ 4 ಜನ MLCಗಳ ಪಟ್ಟಿ, ಅದಕ್ಕೂ ಪಕ್ಷದೊಳಗೆ ಅಸಮಾಧಾನ ಅಂತೆ, ಅದನ್ನು ಹೋಲ್ಡ್ನಲ್ಲಿಟ್ಟಿದ್ದಾರೆ. MLCಗಳ ಪಟ್ಟಿ. ಕ್ಯಾಬಿನೆಟ್ ವಿಷಯ ಅಂತೂ ಚರ್ಚೆನೇ ಬಂದಿಲ್ಲ. ಕೇಳಿಸ್ಕೊಳ್ಳಿ. ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತಾಡಿ ನಾನು ಏನು ಹೇಳಿದ್ದೀನಿ ಅದು ಬರೀರಿ ಅಂತಂದ್ರೆ, ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಸಚಿವ ಸಂಪುಟದ ಬಗ್ಗೆ ನೀವು ಹೇಳೋದನ್ನ ನಾನು ಹೇಳ್ಬೇಕಾ? ಸರ್, ಕಳೆದ ಬಾರಿ ಮೇ ತಿಂಗಳ ನಂತರದಲ್ಲಿ ಆಗಬಹುದು ಅನ್ನುವಂತ ಮಾತನ್ನು ತಾವೇ ಹೇಳಿದ್ರಿ. ಹಾಗಾಗಿ ಯಾರು ನಿನ್ಗೆ ಹೇಳಿದ್ನ? ಅಲ್ಲ, ಕಳೆದ ಬಾರಿ ನಿನಗೆ ಹೇಳಿದ್ನ? ಮೇ ತಿಂಗಳ ನಂತರದಲ್ಲಿ ನಿನಗೆ ಹೇಳಿದ್ನ? ದೆಹಲಿಗೆ ಬಂದಂತ ನಿನಗೆ ಹೇಳಿದ್ದೀನಯ್ಯ. ಸುಮ್ಮನೆ ಏನೋ ಕಥೆ ಪ್ರಶ್ನೆ ಕೇಳಬಾರ್ದು. ನಿಮ್ ಜೊತೆ ಹೇಳಿದ್ನಾ? ದಟ್ ವಾಸ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್. No discussion on any other matter, either on any reshuffle issue, any other issue. There is nothing has been discussed. ಸಿದ್ದರಾಮಯ್ಯನವ್ರು ಏನು ಮಾತಾಡೋದು ನೋಡಿದ್ರಲ್ಲ, ದಿಲ್ಲಿಲಿ ಇಡೀ ದಿವಸ ಹಿಂಗೆ ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಮಾತಾಡಿದ್ದೇನು ಕೇಳಿಸ್ಕೊಂಡ್ರಲ್ಲ, ದಿಲ್ಲಿಲಿ ಇಡೀ ದಿವಸ ಅವ್ರು ಹಿಂಗೆ ಮಾತಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.